ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಹಾಗಾದರೆ ಮತ್ತೊಂದು ಸರ್ಕಾರಿ ಯೋಜನೆ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ನಿಮಗೆ ಹೊತ್ತು ತಂದಿರ್ತಕ್ಕಂಥದ್ದು. ಸೊ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಗಳಿರತಕ್ಕಂಥ ಒಂದು ಗುಡ್ ನ್ಯೂಸ್ ಇದು. ಸೊ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆ 2025 ಹಾಗೂ 26. ಹಾಗಾದರೆ ಈ ಒಂದು ವರ್ಷದ ನವೋದಯ ಒಂದು ಶಾಲೆಗೆ ಪ್ರವೇಶಾತಿಯನ್ನು ಪಡೀಲಿಕ್ಕೆ ಇಲ್ಲಿ ಎಕ್ಸಾಮನ್ನು ಕರೆದಿರ್ತಕ್ಕಂಥದ್ದು. ಸೊ ಆ ಎಕ್ಸಾಮ್ಸ್ಗೆ ಮಕ್ಕಳೆಲ್ಲರೂ 5ನೇ ತರಗತಿಯನ್ನು ಓದ್ತಾ ಇರ್ತಕ್ಕಂಥ ಪ್ರೆಸೆಂಟ್ 5ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದ್ರೆ ಏನೇನು ಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ, ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಹಾಗಾದರೆ ಯಾವ ರೀತಿ ಸ್ಕೂಲ್ಸ್ ಇರ್ತಾವೋ ಅದರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಸೊ ನೀವು ನಿಮ್ಮ ಒಂದು ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ಮಾಡಿ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದು. ಸೊ 2025-26ನೇ ಸಾಲಿನ 6ನೇ ತರಗತಿ ಪರೀಕ್ಷೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ 6ನೇ ತರಗತಿಗೆ ಅಂದರೆ ಪ್ರೆಸೆಂಟ್ ಆಗಿ 5ನೇ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳು 6ನೇ ತರಗತಿಗೆ ನಾವು ವಸತಿ ಶಾಲೆಯಲ್ಲಿ ಕಲಿಬೇಕು, ನಾವು ಸಹಿತ ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅಂತಕ್ಕಂಥ ಮನೋಭಾವ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಆ ಒಂದು ಶಾಲೆಗೆ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಏನು ಮಾಡಬೇಕು, ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಸರ್ಟಿಫಿಕೇಟನ್ನು ನಾವು ಸಬ್ಮಿಟ್ ಮಾಡಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಾಗಿರ್ತೈತಿ, 16/9/2024. ನೋಡ್ರಿ, ಈ ಮಂತಿಂದ ನೆಕ್ಸ್ಟ್ ಮಂತ್ 16/9/2024ವರೆಗೂ ನಾವು ಸಹಿತ ಏನು ಮಾಡ್ಬೋದು, ನೆಕ್ಸ್ಟ್ ಮಂತ್ 16ನೇ ತಾರೀಕಿನವರೆಗೂ ಸಹಿತ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದ್ರೆ ಇಲ್ಲಿ ನವೋದಯ ಶಾಲೆಯ ಸಾಮಾನ್ಯ ಏನು ಫೀಚರ್ಸ್ ಇರ್ತಾವೆ, ಹಾಗಾದ್ರೆ ಇವು ಏನಿರ್ತಾವೆ ಅಂದ್ರೆ ಜಿಲ್ಲೆಗೊಂದರಂತೆ ಇರ್ತಕ್ಕಂಥ ಒಂದು ಸಹ ಶಿಕ್ಷಣ ವಸತಿ ಶಾಲೆ. ನೋಡ್ರಿ, ನವೋದಯ ಸ್ಕೂಲು ಅಂತ ಹೇಳಿದ್ರೆ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಒಂದೊಂದು ಸ್ಕೂಲನ್ನು ಕೊಟ್ಟಿರ್ತಾರೆ. ಸೊ ಆ ಡಿಸ್ಟಿಕ್ಕಲ್ಲಿ ಆ ಸ್ಕೂಲಿಗೆ ತುಂಬ ವ್ಯಾಲ್ಯೂಯೇಬಲ್ ಇರ್ತಕ್ಕಂಥದ್ದು. ನೋಡ್ರಿ, ಇವನ್ ನವೋದಯ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ಅನೇಕ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು. ಸೊ ನಮ್ಮೂರಲ್ಲಿ ಸಹಿತ ಪಾಪ ಒಂದು ಲಾಸ್ಟ್ ಟೈಮ್ ಒಂದು ಹುಡುಗ ಸೆಲೆಕ್ಟ್ ಆಗಿತ್ತು, ಬಟ್ ಏನೋ ಸಮಥಿಂಗ್ ಏನೋ ಈ ಒಂದು ಕೆಟಗರಿ ಒಂದು ಸರ್ಟಿಫಿಕೇಟಲ್ಲಿ ಏನೋ ಮಿಸ್ ಆಗಿದ್ದರಿಂದ ಪಾಪ ಆ ಒಂದು ಸೀಟನ್ನು ಒಂದು ಕಳ್ಕೊಬೇಕಾಗ್ತೈತಿ. ಸೊ ಈ ರೀತಿ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಏನು ಮಾಡಿರಿ, ನೀವು ಅಪ್ಲಿಕೇಶನನ್ನು ಹಾಕಿರಿ. ಸೊ ಇವನ್ ಅಪ್ಲಿಕೇಶನ್ ಫಿಲಪ್ ಮಾಡೋರು ಸಹಿತ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ನೀಟಾಗಿ ಏನು ಮಾಡಿರಿ, ಆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅಪ್ಲಿಕೇಶನ್ ಹಾಕಿರಿ ಅಂತ ನಿಮ್ಮಲ್ಲಿ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಒಂದ್ಸರಿ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಅವರು ಏನು ಮಾಡೋಂಗಿಲ್ಲ, ನಮ್ಮ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡುವುದಿಲ್ಲ. ಸೊ ಈ ಜಿಲ್ಲೆಗೊಂದರಂತೆ ಇರತಕ್ಕಂಥ ಒಂದು ವಸತಿ ಶಾಲೆ ಇಲ್ಲಿ ಪ್ರತ್ಯೇಕ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ವಸತಿ ವ್ಯವಸ್ಥೆ ಸಪ್ರೇಟ್ ಆಗಿರ್ತಕ್ಕಂಥದ್ದು, ಬಾಲಕರಿಗೆ ಬೇರೆ ಬಾಲಕಿಯರಿಗೆ ಬೇರೆ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಫುಲ್ ಫ್ರೀ ಕಾಸ್ಟಲ್ಲಿ ಇರ್ತಕ್ಕಂಥದ್ದು. ನಮಗೆ ಎಜುಕೇಷನ್ ಏನಾಗ್ತೈತೆ ಅಂತ ಹೇಳಿದ್ರೆ 6th ಹಿಡಿದು 12th ಸ್ಟ್ಯಾಂಡರ್ಡ್ ಮಟ್ಟ ಏನಾಗ್ತೈತೆ ಅಂದರೆ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಉಚಿತವಾಗಿರ್ತಕ್ಕಂತಹ ಇಲ್ಲಿ ಮಾಧ್ಯಮದ ಇಂಗ್ಲೀಷ್ ಮಾಧ್ಯಮ ಮತ್ತು ಹಿಂದಿ ಮಾಧ್ಯಮದಲ್ಲಿ ನಮಗೆ ಶಿಕ್ಷಣ ದೊರೀತೈತಿ. ಕ್ರೀಡೆ ಮತ್ತು NCC NSS ಸ್ಕೌಟ್ ಮತ್ತು ಗೈಡ್ಸ್ಗೆ ಉತ್ತೇಜನ ಇರ್ತೈತಿ. ನೋಡ್ರಿ, ಇಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಆಮೇಲೆ NCC ಆಗಿರ್ಬೋದು, NSS ಆಗಿರ್ಬೋದು ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ಇಲ್ಲಿ ಭಾಳ ಇಂಪಾರ್ಟೆನ್ಸನ್ನು ಕೊಡ್ತಕ್ಕಂಥದ್ದು. ನೋಡ್ರಿ, ಈ ಒಂದು ನಾವು ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಸಾಧನೆ ಮಾಡಿದರೆ ಇವು ಸಹಿತ ಏನಾಗ್ತೈತೆ ಅಂದರೆ ನಾಳೆ ನಮ್ಮ ಜಾಬಿಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ದಾಖಲೆಗಳನ್ನು ವಿದ್ಯಾರ್ಥಿಗಳು ನಾವು ಕೊಡಬೇಕಾಗ್ತೈತಿ. ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಯಾವ್ಯಾವು, ವಿದ್ಯಾರ್ಥಿಯ ಫೋಟೋ ಮತ್ತು ಸಹಿ, ವಿದ್ಯಾರ್ಥಿಯ ಫೋಟೋ ವಿತ್ ಸಹಿ, ಅವರ ಸಹಿ ಇರ್ತಕ್ಕಂಥ ಒಂದು ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಯಾವ ಒಂದು ಕ್ಯಾಟಗರಿಯಿಂದ ನಾವು ಅಪ್ಲೈ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವಲ್ಲಿ ತೋರಿಸಲಿಕ್ಕೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗ್ತೈತಿ. ಇನ್ನು ಆಧಾರ್ ಕಾರ್ಡ್, ಪಾಲಕರ ಸಹಿ, 5ನೇ ತರಗತಿಯಲ್ಲಿ ಓದುತ್ತಿರುವ ಶಾಲಾ ಮುಖ್ಯಸ್ಥರ ಸಹಿ. ಹಾಗಾದ್ರೆ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ದಾಖಲೆ ಇರ್ತಕ್ಕಂಥ ಒಂದು ಅರ್ಜಿ ಫಾರ್ಮು ಅಲ್ಲೇ ಗ್ರಾಮೋನ್ ಕೇಂದ್ರದಲ್ಲಿ ಸಿಗ್ತೈತಿ. ಸೊ ಅರ್ಜಿ ಫಾರ್ಮ್ ಅಂತ ತೆಗೆದುಕೊಂಡು ನೀವು ನಿಮ್ಮ ಒಂದು ಹೆಡ್ ಮಾಸ್ಟರ್ ಹತ್ರ ಸೈನನ್ನು ಮಾಡಿಸ್ಕೊಂಡು ಕೊಡಬೇಕಾಗ್ತೈತಿ. ಹಾಗಾದರೆ ಎಲ್ಲ ದಾಖಲೆಗಳು ಒರಿಜಿನಲ್ ಇರಬೇಕಾಗ್ತೈತಿ. ಇವುಗಳನ್ನು ಸ್ಕ್ಯಾನ್ ಮಾಡಿ ಏನು ಮಾಡ್ತಾರೋ ಅವರು ಇಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಇರ್ತಕ್ಕಂಥ ಒಂದು ದಾಖಲೆಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಮಾಡಬೇಕಾಗ್ತೈತಿ. ಹಾಗಾದ್ರೆ ಯಾವ ಜಿಲ್ಲೆ ವಿದ್ಯಾರ್ಥಿಗಳು ಪ್ರವೇಶ ಬಯಸುತ್ತಾರೋ, ಯಾವ ಜಿಲ್ಲೆಗೆ ವಿದ್ಯಾರ್ಥಿಗಳು ಪ್ರವೇಶ ಬಯಸುತ್ತಾರೋ ಆ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ನೋಡ್ರಿ, ಮಸ್ಟ್ ಆ್ಯಂಡ್ ಶುಡ್ ಒಂದು ರೂಲ್ಸ್ ಐತೆ. ಏನು ಅಂತ ಹೇಳಿದ್ರೆ, ಆ ಒಂದು ಶಾಲೆಯಲ್ಲಿ ನಾವು ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ಅದರ ಜೊತೆಗೆ ಗೌರ್ಮೆಂಟಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಇಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ಅಂತಂದ್ರೆ ರಿಜಿಸ್ಟರ್ಡ್ ಸ್ಕೂಲಲ್ಲ, ಆ ಒಂದು ರಿಜಿಸ್ಟರ್ ಸ್ಕೂಲಲ್ಲಿ ನಾವೇನಾಗಿರಬೇಕು ಅಂತಂದ್ರೆ ಆ ಮಕ್ಕಳು ನಮ್ಮ ಮಕ್ಕಳು ವ್ಯಾಸಂಗ ಮಾಡ್ತಿರ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ 1/5/2013 31/7/2015 ಒಳಗೆ ಜನಿಸಿರಬೇಕು. ಹಾಗಾದ್ರೆ
ಈಗ 6ನೇ ತರಗತಿಯ ಪ್ರವೇಶವನ್ನು ಅಂದರೆ ಪಡಿಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ ಏನಾಗಿರಬೇಕು ಅಂದ್ರೆ ಈ ಒಂದು ಇಯರಲ್ಲಿ ಏನಾಗಿರಬೇಕು, ಇಲ್ಲಿ ಬರ್ತನ್ನು ಹೊಂದಿರಬೇಕು, ಅಂದ್ರೆ ಹುಟ್ಟಿರಬೇಕು ಅಂತ. 1/5/2013ರಿಂದ 31/7/2015 ಒಳಗೆ ಏನಾಗಿರಬೇಕು, ಆ ಮಗು ಜನಿಸಿರಬೇಕು. ಇದು ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಅನುಸರಿಸಿರ್ತಕ್ಕಂಥದ್ದು. ST ಆಗಿರ್ಬೋದು, SC ಕ್ಯಾಟಗರಿ ಆಗಿರ್ಬೋದು, ಆಮೇಲೆ ಇಲ್ಲಿ ಹಿಂದುಳಿದ ವರ್ಗ 2A, ಇವೆಲ್ಲ 3rd B ಆಗಿರ್ಬೋದು, ಇವೆಲ್ಲ ಕ್ಯಾಟಗರಿ 1 ಆಗಿರ್ಬೋದು, ಇವೆಲ್ಲ ವರ್ಗಗಳಿಗೂ ಸಹಿತ ಅನ್ವಯಿಸ್ತಕ್ಕಂಥದ್ದು. ಈ ರೀತಿ ಒಂದು ಏನು ಅಂತ ಹೇಳಿದ್ರೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರ್ತಕ್ಕಂಥದ್ದು ಎಲ್ಲಿಗೆ, ನವೋದಯ ಸ್ಕೂಲ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು. ಸೊ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಈ ಒಂದು ಎಲ್ಲ ಒಂದು ರೂಲ್ಸನ್ನು ರೆಗ್ಯುಲೇಷನ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಏನು ಮಾಡಬೇಕು, ನಿಮ್ಮ ಹತ್ತಿರದ ಗ್ರಾಮ ಕೇಂದ್ರಕ್ಕೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿರಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಿರಿ, ನೀಟಾಗಿ ಏನೇನು ಅದಾವಲ್ಲ ಕರೆಕ್ಟಾಗಿ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿರಿ. ಒಂದು ಸರಿ ಅಪ್ಲಿಕೇಶನ್ ಹೋಯಿತು ಅಂತ ಹೇಳಿದ್ರೆ ಅದನ್ನು ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ, ಮತ್ತೆ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ಅಪ್ಲಿಕೇಶನನ್ನು ನೀಟಾಗಿ ಹಾಕಿರಿ ಅಂತ ಹೇಳ್ತಾ ನೋಡಿರಿ, ಈ ಒಂದು ನವೋದಯ ವಿದ್ಯಾಲಯಕ್ಕೆ ಹಾಕ್ತಕ್ಕಂಥ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶಸ್ಸು. ಸೊ ಅದೇ ರೀತಿಯಾಗಿ ಚೆನ್ನಾಗಿ ಸ್ಟಡಿ ಮಾಡಿರಿ, ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರಿಗೆ ಹೋಗ್ರಿ. ಅದ್ರ ಜೊತೆಗೆ ನಿಮ್ಮ ಒಂದು ಪ್ರಾಥಮಿಕ ಶಾಲೆಯಲ್ಲೂ ಸಹಿತ ಒಳ್ಳೆ ಶಿಕ್ಷಕರಿರ್ತಾರೆ, ಅಲ್ಲಿ ಸಹಿತ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಒಂದು ಎಕ್ಸಾಮ್ಸಿಗೆ ನೀವು ಸಹಿತ ಅಪ್ಲೈ ಮಾಡಿ ಅಟೆಂಡ್ ಆಗಿ ಒಳ್ಳೆಯ ಭವಿಷ್ಯವನ್ನು ಹೊಂದ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಸರ್ಕಾರಿ ಯೋಜನೆಯ ಬಗ್ಗೆ ಮಾಹಿತಿ ಬಗ್ಗೆ ಮತ್ತೆ ನಿಮ್ಮ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.